ಹಾಯ್ ಫ್ರೆಂಡ್ಸ್, ವೆಲ್ಕಮ್ಸ್ ಟು ಮೈ ಚಾನಲ್. ನಾವಿವತ್ತು ಸಾಫ್ಟ್ ಆಗಿರುವಂಥ ಹೆಲ್ದಿಯಾಗಿರುವಂಥ ಜವೆ ಗೋಧಿ ಚಪಾತಿ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ಒಂದು ಬಟ್ಲು ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪನೇ ಉಗುರು ಬೆಚ್ಚಗೆ ನೀರು ಹಾಕಿ ಕಲಿಸ್ತಾ ಇದ್ದೀನಿ. ಭಾಳ ಒಂದೇ ಸರಿಗೆ ಹಾಕಬೇಡಿ, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳಿ. ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಮೆತ್ತಗಾಗಿ ಅದನ್ನು ಕಲಿಸ್ಕೊಳ್ಳಿ. ಈಗ ನೋಡಿ ಇಷ್ಟಾದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಇನ್ನೊಂದು ಸರಿ ನಾದ್ಕೊಂಡು ಇದನ್ನು ಒಂದು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡೋಣ. ಆಮೇಲೆ ಈ ಥರ ಉರುಳೆ ಥರ ಮಾಡ್ಕೋತಾ ಇದ್ದೀನಿ. ಒಂದು ಉರುಳೆ ನೋಡಿ ಈಗ 5 ಮಾಡಿದ್ದೀನಿ. ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಪದರ್ ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ನೋಡಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಒಂದು ಸಣ್ಣದಾಗಿ ರೌಂಡ್ ಲಟ್ಟಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಹಿಟ್ಟು ಉದುರಿಸ್ತಾ ಇದ್ದೀನಿ. ಮತ್ತು ಅದನ್ನು ಮಡ್ಚ್ಕೊಂಡು ಅದ್ರ ಮೇಲೆ ಮತ್ತೆ ಎಣ್ಣೆ ಹಚ್ಚಿ ಮತ್ತು ಲಟ್ಸ್ಕೊತಾ ಇದ್ದೀನಿ. ಈ ಥರ ಟ್ರಯಾಂಗಲ್ ಶೇಪ್ ಮಾಡಿದ್ದೀನಿ. ಈಗ ಅದಕ್ಕೇ ಸ್ವಲ್ಪ ಹಿಟ್ಟು ಹಾಕಿ, ನೀವು ಎಣ್ಣೆನೂ ಹಚ್ಕೋಬೋದು, ಆದರೆ ಸ್ವಲ್ಪ ಹಿಟ್ಟು ಹಚ್ಚೋಣ ಸಾಕು. ಎಣ್ಣೆನ ಜಾಸ್ತಿ ಯೂಸ್ ಮಾಡೋದು ಬೇಡ. ನೋಡಿ ಆದಷ್ಟು ಎಡ್ಜ್ ಇರುತ್ತಲ್ಲ ಅಲ್ಲಿ ನಾವು ಲಟ್ಟಿಸ್ಕೊಳ್ಳೋಣ, ನಡುವೆ ಲಟ್ಟಿಸ್ಕೊಳ್ಳೋದು ಬೇಡ. ನೋಡಿ ಈ ಥರ ಲಟ್ಸ್ಕೊತ ಬನ್ನಿ. ನೋಡಿ ಫ್ರೆಂಡ್ಸ್, ಇವತ್ತೇನು ಜವೆ ಗೋಧಿ ಚಪಾತಿ ಏನು ವಿಶೇಷ ಅಂತ ನೀವು ಕೇಳ್ಬೋದು. ಜವೆ ಗೋಧಿ ಬಂದುಬಿಟ್ಟು ನಮ್ಮ ಹಿರಿಯರು, ನಮ್ಮ ಹಿಂದಿನವರು ಯೂಸ್ ಮಾಡ್ತಿದ್ದಂಥ ಗೋಧಿ ಇದು ಜವೆ ಗೋಧಿ. ಕೇಳಿ ನೋಡಿ, ಮನೇಲಿ ಯಾರಾದರೂ ಹಿರಿಯರಿದ್ದರೆ ಅವರು ಹೇಳ್ತಾರೆ ಇದ್ರ ಬಗ್ಗೆ. ಇದರಲ್ಲಿ ಬಂದುಬಿಟ್ಟು ಗ್ಲುಟೆನ್ ಅಂಶ ಭಾಳ ಕಡಿಮೆ ಇದೆ. ಈಗ ನಾವೇನಾರ ಚಪಾತಿ ತಿಂದರೆ ಒಬ್ಬೊಬ್ಬರಿಗೆ ಹೊಟ್ಟೆ ಹಿಡ್ದಂಗೆ ಆಗೋದು ಈ ಥರ ಎಲ್ಲ ಆಗ್ತಿರುತ್ತೆ. ಆದರೆ ಇದರಲ್ಲಿ ಗ್ಲುಟೆನ್ ಕಡಿಮೆ ಇದೆ, ಹಾಗಾಗಿ ಹೆವಿ ಫೀಲ್ ಆಗೋಲ್ಲ. ಆಮೇಲೆ ಲೋ ಗ್ಲಿಸಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇದು ಇದ್ರೇನಾಗುತ್ತೆ ನಮಗೆ, ಈಗ ನಾವೇನಾದರೂ ಊಟ ಮಾಡಿಬಿಟ್ರೆ ನಮ್ಮ ಬ್ಲಡ್ಡಲ್ಲಿ ಶುಗರ್ ಒಮ್ಮೆಟೆ ಸ್ಪೈಕ್ ಆಗಿಬಿಡುತ್ತೆ. ಇದು ಆ ಥರ ಆಗೋಲ್ಲ. ನಮಗೇನು ಮಾಡುತ್ತೆ ಅಂದರೆ ಬ್ಲಡ್ಡಲ್ಲಿ ಶುಗರ್ನ ಸ್ಲೋ ಆಗಿ ರಿಲೀಸ್ ಮಾಡುತ್ತೆ. ಹಾಗಾಗಿ ನಮಗೆ ಶುಗರ್ ಸ್ಪೈಕ್ ಆಗೋದಿಲ್ಲ. ಹಾಗಾಗಿ ಬ್ಲಡ್ ಶುಗರ್ ಕಂಟ್ರೋಲ್ಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಆಮೇಲೆ ಇದರಲ್ಲಿ ಹೈ ಫೈಬರ್, ಐರನ್ನು, ಮ್ಯಾಗ್ನೀಷಿಯಮು, ಪೊಟ್ಯಾಷಿಯಮು, ಪ್ರೋಟೀನು ಎಲ್ಲ ವಿಟಮಿನ್ ಬಿ ಇರೋದರಿಂದ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗ್ತವೆ. ಆಮೇಲೆ ನಮಗೆ ಕಾನ್ಸ್ಟಿಪೇಷನ್ ಕೂಡ ಆಗೋದಿಲ್ಲ. ಹಾಗಾಗಿ ಇದನ್ನು ನಾವು ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ ಈ ಥರ 2 ಲಟ್ಸ್ಕೊತಾ ಇದ್ದೀನಿ. ಈಗ ಅಂಚು ಇಷ್ಟಕ್ಕಾದಮೇಲೆ ಅದಕ್ಕೆ ನಾನೀಗ ಒಂದು ಚಪಾತಿ ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ. ಈಗ ನೋಡಿ ಆ ಥರ ಗುಳ್ಳೆ ಬರಬೇಕು. ಆಮೇಲೆ ನಾನು ಇದನ್ನು ತಿರುಗಿಸಿ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಫ್ರೆಂಡ್ಸ್, ಯಾವ ಥರ ಉಬ್ಬಿ ಬರ್ತಾಯಿದೆ. ಪದರ್ ಚಪಾತಿ ಆ ಥರ ನಡುವೆ ಒಂದು ಪದರ್ ಕೂಡ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. 2 ಸೈಡು ಚೆನ್ನಾಗಿ ಬೆನ್ಸ್ಕೊಳ್ಳಿ. ಈಗ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಅದನ್ನು ತಗೊಳ್ಳೋಣ. ಈಗ ಇನ್ನೊಂದು ಹಾಕ್ತಾಯಿದ್ದೀನಿ. ಅದನ್ನು ಅಷ್ಟೇ, ಅದು ಗುಳ್ಳೆ ಬಂದ ಮೇಲೆ ಅದನ್ನು ತಿರುಗಿಸಿ ಹಾಕ್ಕೊಳ್ಳೋಣ. ಅದಕ್ಕೂ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಂದು ಸೈಡನ್ನು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡು ನೋಡಿ ಫ್ರೆಂಡ್ಸ್, ಈಗ ತಗೊಳ್ಳೋಣ. ನೋಡಿ ಫ್ರೆಂಡ್, ಆದಷ್ಟು ಹೆಲ್ದಿಯಾಗಿ ತಿನ್ನೋಣ, ಹೆಲ್ದಿಯಾಗಿರೋಣ. ನೋಡಿ ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಇನ್ನಷ್ಟು ಒಳ್ಳೆ ರೆಸಿಪಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.